ನಮ್ಮ ಅಣ್ಣನ ಸಾವಿಗೆ ಕಾರಣ ಕೊಡ್ಸಿ ಸಾಕು. ಕಾರಣ ಬೇಕು. ನನ್ಗೇನು ಬೇಡ. ನಿಮಿಷ ನಿಮ್ಮಣ್ಣ ಬಾಡಿ ಬಿಲ್ಡಿಂಗ್ ಮಾಡಿದ್ದಂತ ಟ್ರೈನ್ ಅಪ್ ಒಂದು ಹುಡುಗಿ ವಿಚಾರಕ್ಕೆ ಹಿಂಗ ಆಗಿದೆ. ಅವ್ನ್ ಮಾಡ್ಕೊಳ್ಳೋನೆ ಅಲ್ಲ ಅವನು. ತುಂಬಾ ಧೈರ್ಯವಂತ, ತುಂಬಾ ಧೈರ್ಯವಂತ. ಈ ರೋಡಲ್ಲಿ ಯಾರನ್ನಾದ್ರೂ ಕೇಳಿ, ತುಂಬಾ ಧೈರ್ಯವಂತ. ಅವ್ನಂಗ್ ಮಾಡ್ಕೊಳ್ಳೋನೆ ಅಲ್ಲ. ನೀನೇನೋ ಅಪ್ಸೆಟ್ ಆಗಿದ್ದಾನೆ, ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಬೇರೆ ಮನೆ ಮಕ್ಳು ಇರ್ತಾರೆ, ಗಂಡ್ ಮಕ್ಳು ಎತ್ತಿ ಒತ್ತಿ ಸಾಕಿರ್ತಾರೆ, ಅವ್ರಿಗೆ ಈ ತರ ನೆಕ್ಸ್ಟ್ ಟೈಮ್ ಆಗ್ಬಾರ್ದು. ಡೆತ್ ನೋಟ್ ಬರ್ದಿದ್ದಾನೆ. ದಿವ್ಯಾ ಅವ್ರ ಅಮ್ಮ ಪಾರ್ವತಮ್ಮ ಅಂತ ಬರ್ದಿಟ್ಟಿದ್ದಾನೆ. ಡೆತ್ ನೋಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ವಿ. FIR ಕೂಡ ಆಗಿದೆ. ಮದ್ವೆ ವಿಚಾರ ಏಕೈಕಿ ಯಾಕೆ ಉಲ್ಟಾ ಹೊಡೆದ್ಲು ಅಂದ್ರೆ ಅವಳಿಗೆ ಬೇರೆ ಅಫೇರ್ಸ್ ತುಂಬಾ ಇದೆ. ನನ್ಗೂ ಗೊತ್ತಿತ್ತು. ನಾನು ಅವ್ನ ಕಿವಿಗೂ ಹಾಕಿದ್ದೆ ಇದನ್ನ. ಅವನು ನಂಬಿರ್ಲಿಲ್ಲ. ಇಷ್ಟು ದಿನ ನಮ್ನೆ ಬಿಟ್ಟು ಹೋದ ಲಾಸ್ಟ್ಗೆ. ಡ್ಯಾಡಿಗೆಲ್ಲ ಗೊತ್ತಿತ್ತು. ಡ್ಯಾಡಿ ಮನೆಗ್ ಬಂದು ಅಪ್ಪ ಅಮ್ಮನ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿದ್ರು. ಮದ್ವೆ ಮಾಡ್ಕೊಂಡ್ ಕೊಡಿ ಅಂಕಲ್ ಅಂತ. ಆಯ್ತಮ್ಮ, ನೀವ್ ಯಾವಾಗ ಹೇಳ್ತೀರೋ ಅವಾಗ ಮದ್ವೆ ಮಾಡ್ಕೊಂಡ್ ಕೊಡ್ತೀವಿ, ನಮ್ದು ಯಾವ್ದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ನಾವ್ ಇಷ್ಟ ಬಂದಂಗೆ ಬಿಟ್ಟಿದ್ವಿ ಅವನ್ನ. ಹಾ, ನನ್ನ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಅದ್ಕೆ ಜೊತೆ ಚೆನ್ನಾಗಿದ್ದೀನಿ ಅಂತ ಅಷ್ಟೇ ಹೇಳ್ಕೊಂಡಿದ್ದು. ಇನ್ನೇನು ಹೇಳ್ಕೊಂಡಿರ್ಲಿಲ್ಲ ನನ್ನ ಹತ್ರ. ಕೀರ್ತನ.